ಈ ವಾಲ್ಮೀಕಿ ಪ್ರಕರಣದಲ್ಲಿ 3 ತನಿಖಾ ಸಂಸ್ಥೆಗಳು ಯಾಕೆ ಅನ್ನುವಂತ ಪ್ರಶ್ನೆ. ರಾಜ್ಯ ಸರ್ಕಾರದಿಂದ ಎಸ್ಐಟಿ ರಚನೆ ಆಯಿತು. ನಂತರ ಸಿಬಿಐಗೆ ಈ ಕೇಸ್ನ ವರ್ಗ ಮಾಡಬೇಕು ಅನ್ನುವಂತ ಕೂಗು ಕೇಳಿ ಬರ್ತಿತ್ತು. ಸಿಬಿಐ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟರು. ಅದಾದ ನಂತರ ಅನ್ಎಕ್ಸ್ಪೆಕ್ಟೆಡ್ ಇಡಿ ಅಧಿಕಾರಿಗಳ ತಂಡ ಕೂಡ ಇವತ್ತು ಬೆಳಗ್ಗೆ ದಾಳಿ ಮಾಡಿದೆ. ಸೊ 3 ತಂಡಗಳು ಇದರ ತನಿಖೆಯನ್ನ ನಡೆಸ್ತಾ ಇವೆ. ಪ್ರಕರಣದಲ್ಲಿ ಮನಿ ಲಾಂಡ್ರಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಅಂತಾರಾಜ್ಯ ಹಾಗೂ ಬ್ಯಾಂಕಿಂಗ್ ಫ್ರಾಡ್ ಇರುವಂತಹ ಮಾಹಿತಿ ಸಿಕ್ಕಿದೆ. ಸೊ ಹಾಗಾಗಿ ಇಡಿ ಅಧಿಕಾರಿಗಳ ಎಂಟ್ರಿ ಅವಶ್ಯಕ. ಎಸ್ಐಟಿಗೆ ಬ್ಯಾಂಕಿಂಗ್ ಫ್ರಾಡ್ ತನಿಖೆಯ ಪವರ್ ಇರೋದಿಲ್ಲ. ಹೀಗಾಗಿ ತನಿಖೆಯನ್ನ ಇಡಿ ಅಧಿಕಾರಿಗಳು ಕೈಗೆತ್ತಿಕೊಂಡಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ನ್ಯೂಸ್ ಡೆಸ್ಕ್ ನಿಂದ. ವಿಷ್ಣು, ಈ ಪ್ರಕರಣ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಮೊದಲಿಗೆ ಇಡಿ ಅಧಿಕಾರಿಗಳು ಇದರಲ್ಲಿ ಎಂಟ್ರಿ ಕೊಡ್ತಾರೆ ಅಥವಾ ಇಡಿ ದಾಳಿ ಆಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತ ಅನ್ನುವಂತ ಒಂದು ಪ್ರಶ್ನೆ. ಅದರ ಜೊತೆಗೆ ಈ 3 ತನಿಖಾ ಸಂಸ್ಥೆಗಳ ಪಾತ್ರ ಏನೇನು, ಟೆಕ್ನಿಕಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ? ಖಂಡಿತ ಸಭಾ, ಈ ಒಂದು ಪ್ರಕರಣದಲ್ಲಿ ನಾವು 3 ತನಿಖಾ ಸಂಸ್ಥೆಗಳು ವಿಚಾರಣೆಗೆ ಬಂದಿದೆ. ಇದೀಗ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ ಡಬಲ್ ಜಿಯೋಪಾಡಿ ಬರುತ್ತಾ ಅಂತಂದ್ರೆ, ಒಂದೇ ಪ್ರಕರಣವನ್ನ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಏಕಕಾಲದಲ್ಲಿ ಇನ್ವೆಸ್ಟಿಗೇಷನ್ ನಡೆಸುವಂತಿಲ್ಲ ಅಂತ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈ ಪ್ರಕರಣದ ಇನ್ವೆಸ್ಟಿಗೇಷನ್ಗೆ ಹೈಕೋರ್ಟ್ ತಡೆ ನೀಡುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಒಂದು ವಾದ ಇರುವಂಥದ್ದು. ಆದರೆ ಅದಕ್ಕೆ ಸ್ಪಷ್ಟನೆ ನಾವು ನೋಡ್ತಾ ಕೊಡೋದಾದರೆ, ಮೊದಲನೇದಾಗಿ ಈಗ ಸ್ಟೇಟ್ ಗೌರ್ಮೆಂಟಿಗೆ ಎಸ್ಐಟಿ ರಚನೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಎಸ್ಐಟಿ ಅಧಿಕಾರಿಗಳು ಏನು ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಅವರು ಮಾಡ್ತಿರುವಂಥದ್ದು IPC, ಅಂದರೆ ಈಗ ಹಿಂದೆ ಇದ್ದಂತಹ IPC ಅಡಿಯಲ್ಲಿ ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ನೋಡ್ತಾ ಹೋಗುವಂಥದ್ದು. ಅಂದರೆ ಏನು, ಭ್ರಷ್ಟಾಚಾರ ತಡೆ ಕಾಯ್ದೆಯಲ್ಲಿ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವಂಥದ್ದು ಮತ್ತು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದಂತಹ ಗಂಭೀರ ಆರೋಪ ಕೇಳಿಬರ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹಣದ ದುರ್ಬಳಕೆ ಮಾಡಿಕೊಂಡಂತಹ ಗಂಭೀರ ಆರೋಪ ಏನು ಕೇಳಿಬಂದಿದೆ. ಇದರ ಅಡಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಸುವಂತಹ ಕೆಲಸವನ್ನು ಈಗಾಗಲೇ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಆಯಾಮ ನೋಡ್ತಾ ಹೋದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ಇನ್ನೂ ಕೂಡ ಬ್ಯಾಂಕ್ನ ಉದ್ಯೋಗಿಗಳನ್ನಾಗಲಿ ಟಚ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಜೊತೆಗೆ ಮಿನಿಸ್ಟರ್ನು ಕೂಡ ಕೇವಲ ವಿಚಾರಣೆಗೆ ನಿನ್ನೆ ಅಷ್ಟೇ ಕರೆದಿರುವಂಥದ್ದು. ಯಾಕಂತಂದರೆ ಪ್ರಕರಣ ದಾಖಲಾಗಿ 1 ತಿಂಗಳು ಕಳೀತಾ ಬಂತು. ನಿನ್ನೆ ಅಷ್ಟೇ ಅವ್ರನ್ನ ವಿಚಾರಣೆ ಕರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮಿನಿಸ್ಟರ್ನ ಮತ್ತು ಶಾಸಕರನ್ನ ರಕ್ಷಣೆ ನಡೆಸುವಂತಹ ಕೆಲಸವನ್ನು ಮಾಡ್ತಿದೆ ಅನ್ನೋ ಒಂದು ಆರೋಪ ಒಂದು ಕಡೆ ಇತ್ತು. ಇದರ ನಡುವೆ ನಿನ್ನೆ ವಿಚಾರಣೆ ಕರೆದಿದ್ದಾರೆ. ಇನ್ನು ಇಡಿ ಯಾಕೆ ಎಂಟರ್ ಆಯಿತು ಅಂತ ನೋಡೋದಾದ್ರೆ, ಇಡಿ ಈ ಪ್ರಕರಣದಲ್ಲಿ ಆಗಿರುವಂಥದ್ದು 187 ಕೋಟಿ ರೂಪಾಯಿ ಹಣ ವಸಂತ ನಗರದಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಬ್ರಾಂಚಲ್ಲಿ ಇರ್ತದೆ. ಆ ಹಣವನ್ನು MG ರೋಡ್ನಲ್ಲಿರುವಂತಹ ಇನ್ನೊಂದು ಬ್ರಾಂಚ್ನಲ್ಲಿ ಹೊಸದಾಗಿ ಇನ್ನೊಂದು ಅಕೌಂಟನ್ನು ತೆರೆಯುವಂತಹ ಕೆಲಸವನ್ನು ಈ ಒಂದು ಅಧಿಕಾರಿಗಳ ಟೀಮ್ ಮಾಡುತ್ತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರುವಂತಹ ಪದ್ಮನಾಭ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಪರಶೋತ್ತಮ್ ಇರ್ಬೋದು, ಈ ಟೀಮ್ ಏನಿದೆ ಇವರು ಸೇರಿಕೊಂಡು ಇನ್ನೊಂದು ಅಕೌಂಟನ್ನು ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿದ್ದಂತಹ 187 ಕೋಟಿ ಹಣವನ್ನು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದ ನಂತರ MG ರೋಡ್ ಬ್ರಾಂಚಲ್ಲಿ ಇದ್ದಂಥ ಹಣ ಏನಿತ್ತು ಅದರಲ್ಲಿರುವಂಥ 94.3 ಕೋಟಿ ಹಣವನ್ನು ಹೈದ್ರಾಬಾದ್ನಲ್ಲಿರುವಂತಹ ಅಲ್ಲಿರುವಂತಹ ರತ್ನಾಕರ ಬ್ಯಾಂಕ್ ಅಂದರೆ RBL ಬ್ಯಾಂಕ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ಯಾವ ಕಾರಣವನ್ನು ಕೊಟ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಕೆಲವೊಂದಷ್ಟು ಪ್ರಾಜೆಕ್ಟ್ ಅಡಿಯಲ್ಲಿ ಈ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ವಿ ಅಂತ ಕಳಿಸ್ತಾರೆ. ಆದರೆ ಈಗ ಫೈಂಡ್ ಔಟ್ ಆಗಿರೋದು ಅಂತಂದರೆ, ಯಾವೆಲ್ಲ ಅಕೌಂಟಿಗೆ ಅವರು ಹಣವನ್ನು ಕಳಿಸಿದರೆ ಆ ಅಕೌಂಟಲ್ಲಿರುವಂತಹ ಅಕೌಂಟ್ ಹೋಲ್ಡರೇ ಬೇರೆ, ಆ ಕಂಪ್ನಿಗಳ ಹೆಸರೇ ಬೇರೆ ಇರುವಂಥದ್ದು. ಅಂದರೆ ಬೇರೆ ಬೇರೆ ಹೆಸರಿನಲ್ಲಿರುವಂತಹ ಕಂಪನಿಗಳ ನೇಮಿಗೆ ಇವರು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದ ಬಳಿಕ ಹಣವನ್ನು ವಿಡ್ರಾ ಮಾಡಿರುವಂಥದ್ದು ಬ್ಲ್ಯಾಕ್ ಮನಿ, ಅಂದರೆ ಕ್ಯಾಶ್ ಮೂಲಕ ವಿಡ್ರಾ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಕಡೆ ಬಳಸ್ಕೊಂಡುವಂತಹ ಗಂಭೀರ ಆರೋಪ ಕೇಳಿ ಬರ್ತಿರುವಂಥದ್ದು. ಈ ಮೂಲಕ ನೋಡ್ತಿರೋದಾದರೆ ಎಲ್ಲೋ ಒಂದು ಕಡೆ ವೈಟನ್ನು ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅಂದರೆ ಮನಿ ಲ್ಯಾಂಡ್ರಿಂಗ್ ಆಗುವಂಥದ್ದು, ಅಂದರೆ ಅಕ್ರಮವಾಗಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು, ಮಿಸ್ಯೂಸ್ ಆಫ್ ಫಂಡ್ ಅನ್ನುವಂತಹ ಅಲಿಗೇಷನ್ ಏನು ಬರ್ತಾ ಇದೆ. ಈ ಆಧಾರದ ಮೇರೆಗೆ ಈಗ ಇಡಿ ಎಂಟರ್ ಆಗಿರುವಂಥದ್ದು. ಆ್ಯಸ್ ಪರ್ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ 2002 ಅಡಿಯಲ್ಲಿ ಈಗ ಇಡಿ ಅಧಿಕಾರಿಗಳು ECIR ದಾಖಲಿಸಿಕೊಂಡು ಅವರು ಇನ್ವೆಸ್ಟಿಗೇಷನ್ ಒಂದು ಕಡೆ ಶುರು ಮಾಡಿರುವಂಥದ್ದು. ಇದು ಯಾಕೆ ಇಡಿ ಎಂಟ್ರಿ ಆಯಿತು ಅಂತೇಳಿ. ಇನ್ನು CBI ಈ ವಿಚಾರದಲ್ಲಿ ಯಾಕೆ ಈ ಪ್ರಕರಣದಲ್ಲಿ CBI ಕೂಡ FIRನ ದಾಖಲಿಸಿಕೊಂಡಿದೆ. ಕಾರಣ ಏನಂತಂದರೆ, CBI ದಾಖಲಿಸ್ಕೊಳ್ಳೋದಕ್ಕೆ ಕಾರಣ ಇರುವಂಥದ್ದು, CBIನಲ್ಲಿ ಪ್ರತ್ಯೇಕವಾದಂತಹ ವಿಂಗ್ ಇರುವಂಥದ್ದು. ಅಂದರೆ ಬ್ಯಾಂಕಿಂಗ್ ಫ್ರಾಡ್ಗಳಾದಂಥ ಸಂದರ್ಭದಲ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಆಗಿರುವಂತಹ ಹಣದ ವ್ಯವಹಾರದಲ್ಲಿ ಅವ್ಯವಹಾರ ನಡೆದಂಥ ಸಂದರ್ಭದಲ್ಲಿ ಜನರು ಕಟ್ಟಿದಂತಹ ಡೆಪಾಸಿಟ್ ಹಣ ಇರ್ಬೋದು, ಜನರ ಡೆಪಾಸಿಟ್ ಹಣ ಏನಿದೆ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಮತ್ತು ಬೇರೆ ಕಡೆಗೆ ಅವರ ಇಷ್ಟ ಬಂದ ರೀತಿಯಲ್ಲಿ ವರ್ಗಾವಣೆ ಮಾಡಿ ಅದನ್ನು ದೇಶದ ಆರ್ಥಿಕತೆಗೆ ನಷ್ಟ ಉಂಟು ಮಾಡುವಂತಹ ಪ್ರಸಂಗ ಬಂದಂಥ ಸಂದರ್ಭದಲ್ಲಿ ಬ್ಯಾಂಕಿಂಗ್ ಫ್ರಾಡ್ ಆ್ಯಕ್ಟ್ ಪ್ರಕಾರ ನೋಡ್ತಾ ಹೋದಂಥ ವೇಳೆಯಲ್ಲಿ CBIಗೆ ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪವರ್ ಇರುವಂಥದ್ದು. ಮತ್ತು ಜೊತೆಗೆ ಇದು ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರುವಂಥ ಹಿನ್ನೆಲೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಹೋಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಟಚ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ರೈಟ್ಸ್ ಕೂಡ ಇಲ್ಲ. ಹೀಗಾಗಿ 3 ತನಿಖಾ ಸಂಸ್ಥೆಗಳು ಏಕಕಾಲದಲ್ಲಿ ಈ ಪ್ರಕರಣದ ತನಿಖೆ ನಡೆಸ್ತಿದೆ. ಆದರೆ ವಾಟ್ ನೆಕ್ಸ್ಟ್ ಅಂತ ನೋಡೋದಾದರೆ, ಸ್ಟೇಟ್ ಗೌರ್ಮೆಂಟಿಗೆ ಬ್ಯಾಂಕಿಂಗ್ ಫ್ರಾಡ್ಗಳನ್ನು ತನಿಖೆ ಮಾಡೋದಕ್ಕೆ ಅವಕಾಶ ಇಲ್ಲ. ಎರಡನೇದಾಗಿ ಹವಾಲಾ ಟ್ರಾನ್ಸಾಕ್ಷನ್ ನಡೆಸಿದಂಥ ಸಂದರ್ಭದಲ್ಲಿ ಹೊರ ರಾಜ್ಯದಲ್ಲಿ ನಡೆದಿರುವಂತಹ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ ಗೌರ್ಮೆಂಟ್ ಹೋಗಿ ಅಲ್ಲಿರುವ
ಅಲ್ಲಿರುವಂತಹ ಆರೋಪಿಗಳನ್ನು ಪಿಕ್ ಮಾಡೋದಿರ್ಬೋದು, ಅವ್ರನ್ನ ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ರೈಟ್ಸ್ ಇಲ್ಲ. ಹೀಗಾಗಿ ಈಗ ಇಡಿ ಮತ್ತು CBI ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಇದು ಪ್ಯಾರಲಲ್ ಆಗ್ತಿರುವಂಥದ್ದು. ಒಟ್ಟಾಗಿ ಕಂಪ್ಲೀಟ್ ಆದಮೇಲೆ SIT ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ತನಿಖಾ ಹಂತದಲ್ಲಿರುವಾಗಲೇ ಇರ್ಬೋದು, ಅಥವಾ ತನಿಖೆ ಕಂಪ್ಲೀಟ್ ಆದಂತಹ ಬಳಿಕ ಇರ್ಬೋದು, ಚಾರ್ಜ್ ಶೀಟ್ ಆದಂತಹ ಬಳಿಕ ಇರ್ಬೋದು, ಆ ಇಡೀ ಪ್ರಕರಣದ ಓಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಿದೆ ಅದನ್ನು CBI ತನ್ನ ಹ್ಯಾಂಡ್ ಓವರ್ಗೆ ಪಡೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಈ ಪ್ರಕರಣದಲ್ಲಿ ಜಾಸ್ತಿ ಇದೆ. ಈ ಮೂಲಕ ಎಲ್ಲ ಒಂದು ಕಡೆ ಪ್ರಕರಣದಲ್ಲಿ ನಾಗೇಂದ್ರ ಇರ್ಬೋದು, ಜೊತೆಗೆ ಏನು ಈಗ ರಕ್ಷಣೆಗೆ ಒಳಗಾಗಿರುವಂಥ ದದ್ದಲ್ ಇರ್ಬೋದು, ಇವರೆಲ್ಲರೂ ಕೂಡ ಸ್ಟೇಟ್ ಗೌರ್ಮೆಂಟ್ ರಕ್ಷಣೆ ಮಾಡುತ್ತೆ ಅನ್ನೋ ಭರವಸೆ ಏನಿದೆ ಅದು ಹುಸಿಯಾಗುವಂಥ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ CBI ಸಂಪೂರ್ಣವಾಗಿ ಕೇಸ್ ಟೇಕ್ ಓವರ್ ಮಾಡಿದ್ರೆ ಅವರಿಗೆ ಸಂಕಷ್ಟ ಬಹುತೇಕ ಸಾಧ್ಯತೆಗಳಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.